ಜನ ಮಾತಾಡೋದು ಅಂತ ಬಂದ್ರೆ ಎಲ್ಲ ಆಟೋ ಡ್ರೈವರ್ಗಳು ಕೆಟ್ಟವರು. ನಾನು ಬೆಂಗಳೂರಲ್ಲಿ 2010ರಿಂದ ಆಟೋ ಓಡಿಸ್ತಾ ಇದ್ದೀನಿ. ಆಮೇಲೆ 2012ರಲ್ಲಿ ಬಶೀರಣ್ಣ ಅಂತ ಒಬ್ರು ಅವರು ನಿನ್ ಏಜ್ಗೆ ಗಾಡಿ ಓನರ್ ಆಗಕ್ ಆಗಲ್ಲ, ಗಾಡಿ ಕೊಡೋದು ಇಲ್ಲ, ಡಾಕ್ಯುಮೆಂಟ್ಗಳು ಇರ್ಲಿಲ್ಲ ನಂದು ಅವಾಗ. ಇದನ್ನ ಅವ್ರ ಹೆಸರಲ್ಲಿ ನನ್ಗೆ ಕೊಡ್ಸಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದೀನಿ. ಎಲ್ಲಾರು ನೋಡ್ತಾರೆ, ಕಂಡಿಡಿತಾರೆ, ಮಾತಾಡಿಸ್ತಾರೆ, ಒಳ್ಳೆ ಗೌರವ ಕೊಡ್ತಾರೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಜನ ಮಾತಾಡೋದು ಅಂತ ಬಂದ್ರೆ ಎಲ್ಲ ಆಟೋ ಡ್ರೈವರ್ಗಳು ಕೆಟ್ಟವರು, ಬರೀ ಜಾಸ್ತಿ ಕೇಳ್ತಾರೆ, ಸರಿ ಇರಲ್ಲ, ಪಾನ್ ಪರಾಕ್ ಹಾಕೊಂತಾರೆ, ಮೈಯೆಲ್ಲ ಗಲೀಜಾಗಿ ಇಟ್ಕೊಂಡಿರ್ತಾರೆ. ಎಲ್ಲ ಅವ್ರೇನೋ ಒಂದ್ ಫ್ಯಾಮಿಲಿ ಟೆನ್ಷನ್ ಇಂದ ಹಂಗಾಗಿರ್ತಾರೆ. ಅವ್ರ ಹತ್ರ ನೀವು ಬಂದು ಹಿಂದ್ಗಡೆ ಕುತ್ಕೊಂಡು ಸುಮ್ನೆ ಇದ್ರೆ ಅವ್ರು ಸುಮ್ನೆ ಅವ್ರ ಪಾಡ್ಗವ್ರು ಮಾತಾಡಿದ್ರೆ ಅವ್ರಿಗೆ ಒಂದು ಸಂಬಂಧ ಬರುತ್ತೆ. ಓ ಅಣ್ಣ ತಮ್ಮ ಅಕ್ಕ ತಂಗಿ ತರಾನೇ ಪ್ರತಿಯೊಬ್ಬ ಆಟೋ ಚಾಲಕನು ಕಸ್ಟಮರ್ ನ ನೋಡೋದು. ಇವಾಗ ನೋಡ್ರಿ ಎಲ್ಲಾರು ಒಂದೇ ತರ ಇರಲ್ಲ. ಇವಾಗ ನಾವು ನಮ್ ಗಾಡಿಲಿ ಸ್ಯಾನಿಟರಿ ಪ್ಯಾಡ್ ಸಿಕ್ಕಿದೀವಿ, ಲೇಡೀಸ್ಗೆ ಇದು ಅನುಕೂಲ ಆಗ್ಲಿ ಅಂತ. ಈ ತರ ಎಲ್ಲ ಒಳ್ಳೆ ಕೆಲಸ ಮಾಡೋರೇನು ಇದೀವಿ. ಯಾರೋ ಒಬ್ಬೊಬ್ರು ಮಾಡೋ ತಪ್ಪಿಗೆ ಎಲ್ಲಾರನು ಒಂದೇ ತಕಡಿಲಿ ಹಾಕಿ ತೂಗೋದು, ಬೈಕ್ ಬಂದಂಗ್ ಮಾತಾಡೋದು ಸರಿ ಇರಲ್ಲ. ನಾವೂನು ಏನ್ ಅನ್ಎಜುಕೇಟೆಡ್ ಪೀಪಲ್ಸ್ ಅಲ್ಲ. ನಾವೂನು ಆ ಕಡೆ ಈ ಕಡೆ 10th, ಒಬ್ಬೊಬ್ರು ಡಿಗ್ರಿ ಮುಗಿಸಿದವ್ರು ಇದಾರೆ, ಒಬ್ಬರು ತುಂಬಾ ಗ್ರಾಜುಯೇಟ್ಸ್ ಇದಾರೆ ಇದ್ರಲ್ಲಿ. ನಂತರ ವಿಡಿಯೋ ಕ್ರಿಯೇಟರ್ಸ್ ಇದಾರೆ. ನಮ್ಮ ಆಟೋ ಕನ್ನಡಿಗ ಅವ್ರ ತರ ಇಲ್ಲಿ ಲರ್ನ್ ಕನ್ನಡ ಅಂತ ಬೋರ್ಡ್ ಕೂಡ ಹಾಕಿದೀವಿ. ಕಸ್ಟಮರ್ಗೆ ನಮ್ಗೆ ಮಿಸ್ಕಮ್ಯುನಿಕೇಶನ್ ಆಗ್ಬಾರ್ದು. ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗದೆ ಇರೋದು, ಅವ್ರು ಹೇಳೋದು ನಮ್ಗೆ ಅರ್ಥ ಆಗದೆ ಇರೋದು ಆಗ್ಬಾರ್ದು. ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೂ ಇದನ್ನ ನೋಡಿದ್ದೆ ನಮ್ಮ ಆಟೋ ಕನ್ನಡಿಗ ಅವರ ಪ್ಲಾನ್ ಕಡೆಯಿಂದ ಮಾಡಿದ್ದು. RCBಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಇರೋ ದಿನ ಈ ತರ ಫ್ರೀ ಸರ್ವಿಸ್, ಕ್ರಿಯೇಟಿವಿಟಿ ಮೈಂಡ್ ಎಷ್ಟೋ ಜನ ಆಟೋ ಡ್ರೈವರ್ಸ್ ಗಳು ಬೆಂಗಳೂರಲ್ಲಿ ಇದಾರೆ, ಕರ್ನಾಟಕದಾದ್ಯಂತ ಇದೆ.